ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ ಮೂರು ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮೂರು ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಮಾರ್ಪಾಡ್ತಾ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ ಮೂರು ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮೂರು ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಮಾರ್ಪಾಡ್ತಾ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ ಮೂರು ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮೂರು ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಮಾರ್ಪಾಡ್ತಾ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ ಮೂರು ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮೂರು ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಮಾರ್ಪಾಡ್ತಾ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ ಮೂರು ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮೂರು ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ
ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ ಏನು 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಏನು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಏನು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಏನು ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ 3 ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಏನು ಸರಸ್ವತಿ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ ಏನು 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಏನು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಏನು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಏನು ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ 3 ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಏನು ಸರಸ್ವತಿ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ ಏನು 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಏನು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಏನು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಏನು ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಸದ್ಯಕ್ಕೆ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಅಂದರೆ 3 ನದಿಗಳು ಸೇರುವಂತಹ ಗಂಗಾ, ಯಮುನಾ ಹಾಗೂ ಏನು ಸರಸ್ವತಿ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಜನ ಕೂಡ ಬಂದಿರುವಂಥದ್ದು. ಇಲ್ಲಿ ಬೋಟ್ಗಳ ಮೂಲಕ ಒಂದು ಪ್ರವಾಸನೀಯ ಸ್ಥಳವಾಗಿರ್ತಕ್ಕಂಥದ್ದು. ಅಂದರೆ ಕುಂಭಮೇಳ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿ ಏನು 45ರಿಂದ 50 ಕೋಟಿ ಜನ ಈ ಒಂದು ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿರುವಂಥದ್ದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬೋಟ್ ಮೂಲಕ ಇಲ್ಲಿ ನೋಡ್ಬೋದು ನೀವು ಏನು ಲಕ್ಷಾಂತರ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಏನು ಪ್ರವಾಸಿ ತಾಣವಾಗಿ ಈ ಒಂದು ತ್ರಿವೇಣಿ ಸಂಗಮ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳೇನಿದೆ ಇದೆಲ್ಲದಕ್ಕೂ ಕೂಡ ತ್ರಿವೇಣಿ ಸಂಗಮ ಏನು ಈ ಒಂದು ಕುಂಭಮೇಳಕ್ಕೆ ಸಾಕ್ಷಿಯಾಗಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ತ್ರಿವೇಣಿ ಸಂಗಮ.